ಭರತ್ ಸಿನಿ ಕ್ರಿಯೇಷನ್ ಬ್ಯಾನರ್ ಅಡಿ ವಿಷ್ಣುಕಾಂತ್ ಬೇಜಿ ಅವರ ರಚನೆ, ನಿರ್ಮಾಣ, ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರ ನಾಡಿನಾದ್ಯಂತ ಜನವರಿ 2, 2026ರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು, ಈಗಾಗಲೇ ಚಿತ್ರತಂಡದ ವತಿಯಿಂದ ಚಲನಚಿತ್ರದ ಪ್ರಚಾರಾರ್ಥವಾಗಿ ಚಿತ್ರದ ಪ್ರಮೋಷನ್ ಕಾರ್ಯ ಭರದಿಂದ ನಡೀತಾ ಇದೆ. ಅಲ್ಲಲ್ಲಿ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಚಿತ್ರದ ಪೋಸ್ಟರ್ ಹಾಗೂ ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರತಂಡವು ಶ್ರೇಷ್ಠ ಕವಯಿತ್ರಿ ಅಕ್ಕ ಮಹಾದೇವಿ ಜೀವನಾಧಾರಿತ ಈ ಚಲನಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಎಲ್ಲರಲ್ಲಿ ಮನದಟ್ಟು ಮಾಡ್ತಾ ಇದ್ದಾರೆ. ಬೀದರ್ನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಚಿತ್ರತಂಡ ಭೇಟಿ ನೀಡಿದ್ದಾರೆ. ಚಲನಚಿತ್ರದ ಚಿತ್ರೀಕರಣ ಅನುಭವ ಹಂಚಿಕೊಂಡಿದ್ದಾರೆ. ಈ ಕುರಿತಾಗಿ ನಟ, ನಿರ್ದೇಶಕ, ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರದಲ್ಲಿ 900 ವರ್ಷಗಳ ಹಿಂದಿನ ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆ ತೋರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಈ ಚಿತ್ರ ಪ್ರೇಕ್ಷಕರ ಮನ ತಟ್ಟುವ ವಿಶ್ವಾಸ ಇದೆ ಎಂದ ಅವರು, ಕೌಶಿಕ್ ರಾಜನ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದು, ನಟಿ ಸುಲಕ್ಷಾ ಖೈರಾ ಅವರು ಅಕ್ಕ ಮಹಾದೇವಿಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಜೂನಿಯರ್ ಅಕ್ಕ ಮಹಾದೇವಿಯಾಗಿ ದೀಕ್ಷಾ ಹಾಗೂ ನಿಧಿ ಪಾತ್ರ ನಿರ್ವಹಿಸಿದ್ದಾರೆ. ಇವರೆಲ್ಲರೂ ಬೀದರ್ ಜಿಲ್ಲೆಯವರೇ ಆಗಿದ್ದು, ಸುಮಾರು 30ಕ್ಕೂ ಹೆಚ್ಚು ಕಲಾವಿದರು ಬೀದರ್ ಜಿಲ್ಲೆಯವರಾಗಿರುವುದು ಅಭಿಮಾನದ ಸಂಗತಿಯಾಗಿದೆ. ಈ ಎಲ್ಲಾ ಕಲಾವಿದರು ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸಿದ್ದಾರೆ ಎಂದು ತಿಳಿಸಿದರು. ಈ ಚಿತ್ರಕ್ಕೆ ಸಂಗೀತ ನೀಡಿರುವ ಪಳನಿ ಡಿ ಸೇನಾಪತಿ, ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಗರಡಿಯಲ್ಲಿ ಸುಮಾರು 25 ವರ್ಷಗಳಿಗೂ ಅಧಿಕ ಕಾಲ ಕಾರ್ಯನಿರ್ವಹಿಸಿರುವ ಅವರು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರಕ್ಕೆ ಬೇಕಾಗಿರುವ ಸಂಗೀತ ನೀಡಿರುತ್ತಾರೆ. ಇನ್ನೊಂದು ವಿಶೇಷ ಸಂಗತಿ ಎಂದರೆ, ಈ ಚಲನಚಿತ್ರದಲ್ಲಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯವರ 22 ವಚನಗಳಿಗೆ ರಾಗ ಸಂಯೋಜನೆ ಮಾಡಲಾಗಿದೆ. 4 ಸಾಂದರ್ಭಿಕ ಹಾಡುಗಳಿವೆ. ಖ್ಯಾತ ಗಾಯಕ ರಾಜಶ್ರೀ ಕೃಷ್ಣ ಸಹ ಗಾಯನ ಮಾಡಿದ್ದಾರೆ. ಇವರ ಗಾಯನಕ್ಕೆ ಖ್ಯಾತ ಕೊರಿಯೋಗ್ರಾಫರ್ ಮದನ ಹರಡಿಯವರದ್ದಾಗಿದೆ. ಛಾಯಾಗ್ರಾಹಕ ರವಿ ಸುವರ್ಣ, ಸಂಕಲನ ಅಮಿತ್ ಜವಳ್ಕರ್, ಡಿಐ ಅಮಿತಾವ್ ಡೇಬ್, ಸಿ ಚಂದ್ರಶೇಖರ್ ಸೌಂಡ್ ಇಂಜಿನಿಯರ್ ಆಗಿದ್ದಾರೆ. ಅಲ್ಲಮ್ಮ ಪ್ರಭುವಿನ ಪಾತ್ರದಲ್ಲಿ ಸುಚೇಂದ್ರ ಪ್ರಸಾದ್, ಮಂತ್ರಾ ವಸಂತಕನ ಪಾತ್ರದಲ್ಲಿ ತಬಲಾ ನಾಣಿ, ಅಕ್ಕ ಮಹಾದೇವಿಯ ತಾಯಿಯ ಪಾತ್ರದಲ್ಲಿ ಮೈಸೂರು ಹಿಲನ್ ಹಾಗೂ ತಂದೆಯ ಪಾತ್ರದಲ್ಲಿ ವೈಶ್ಯನಾಥ್ ಬಿರಾದರ್ ಜಾಂತಿಯವರು ಅಭಿನಯಿಸಿದ್ದಾರೆ. ಬಿಜೆ ವಿಷ್ಣುಕಾಂತ್ ಅಂದರೆ, ಇದು ನನ್ನ 5ನೇ ಚಲನಚಿತ್ರವಾಗಿದೆ. ಇದು ಸಂಪೂರ್ಣ ಶರಣ ಸಂಪ್ರದಾಯ, ಸಮಾಜ ಸುಧಾರಣೆ ಹಾಗೂ ಧಾರ್ಮಿಕ ಚಿಂತನೆ ನೆಲೆಗಟ್ಟಿನಡಿ ಈ ಚಲನಚಿತ್ರ ಚಿತ್ರೀಕರಿಸಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರೊಫೆಸರ್ ಶಿವಕುಮಾರ್ ಕಟ್ಟಿಯವರು ಮಾತನಾಡಿ, 12ನೇ ಶತಮಾನದ ಅಕ್ಕ ಮಹಾದೇವಿಯವರನ್ನ, ಅವರ ಜೀವನ ಗಾಥೆಯನ್ನ 2025ರ ಯುವಕರಿಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಚಿತ್ರದ ಟ್ರೇಲರ್ ಮೂಲಕ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ವಿಷ್ಣುಕಾಂತ್ ನಮ್ಮ ಬೀದರ್ನವರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಇಡೀ ಚಿತ್ರವನ್ನು ಬೀದರ್ ಸೇರಿದಂತೆ ಇನ್ನಿತರೆ ಸ್ಥಳಗಳಲ್ಲಿ ಚಿತ್ರೀಕರಣಗೊಂಡಿದ್ದು, ಇನ್ನೂ ವಿಶೇಷತೆ ಎಂದರೆ ಅಕ್ಕ ಮಹಾದೇವಿಯವರ ಜೀವನ ಗಾಥೆಯನ್ನ ನಮ್ಮವರನ್ನೊಳಗೊಂಡು ಇಡೀ ಕರ್ನಾಟಕಕ್ಕೆ ಪರಿಚಯಿಸುತ್ತಿರುವುದು ಖುಷಿಯ ವಿಚಾರ. ಈ ಚಿತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂದು ಚಿತ್ರತಂಡಕ್ಕೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ನಟಿ ಸುಲಕ್ಷಾ ಖೈರಾ, ಕಲಾ ನಿರ್ದೇಶಕಿ ಶ್ರೀಗೌರಿ ಸೇರಿದಂತೆ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ತಂಡದವರು ಉಪಸ್ಥಿತರಿದ್ದರು. ನಾವು ಅವ್ರು ಹಂಗೆ ಮಾಡಿರ್ತಕ್ಕಂಥ ತಿಳ್ಕೊಂಡು ನಾವು ರೋಡ್ ಮೇಲೆ ಗಾಡಿ ನಡೆಸಿ ಎಲ್ಲೋ ಬಿದ್ದು ಕೈಕಾಲು ಮುರ್ಕೊಂಡು ಆಕ್ಸಿಡೆಂಟ್ ಆಗಿರ್ತೀವಿ, ಇಲ್ಲ ಬಾಳೆ ಬಾಳಾದ್ರೆ ರೋಡ್ ಮೇಲೆ ಹೆಣ ಆಗಿಬಿಟ್ಟಿರ್ತೀವಿ. ಆ ಚಿತ್ರ ಮಾಡ್ತಕ್ಕಂಥ ಇದನ್ನೇ ಬೇರೆ ಇರ್ತದೆ. ಅಂತ ಒಂದು ಚಿತ್ರತಂಡ ಒಂದು ಒಳ್ಳೆ ಸಿನಿಮಾವನ್ನ ಈ ಹಿಂದೆ ಕೂಡ ವಿಷ್ಣುಕಾಂತ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರವನ್ನ ಕೊಟ್ಟಿದ್ದಾರೆ. ಅದು ಕೂಡ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಚಿತ್ರ. ಅದಾದ್ಮೇಲೆ ಮನಸ್ಸುಗಳ ಮಾತು ಮಧುರ, ಕಲ್ಯಾಣ ಕುವರ, ಗಂಗಾ ಕಾವೇರಿ, ಹೀಗೆ ಅನೇಕ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕುವರ ಅಂತಕ್ಕಂಥದ್ದು ನಮ್ಮ ಬಾಲ್ಕಿಯ ಬಸವಲಿಂಗ ಪಟ್ಟದೇವರ ಕುರಿತಾದಂಥ ಒಂದು ಚಿತ್ರ ಇತ್ತು. ಇವತ್ತು ನಮ್ಮ ಇದೇ ಭಾಗದಲ್ಲಿ 12ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಏನು ಅಕ್ಕ ಮಹಾದೇವಿಯ ಒಂದು ಜೀವನ ಚರಿತ್ರೆ ಇದೆ. ಬಹಳ ಜನರಿಗೆ ನಿಮಗೆಲ್ಲ ವಚನಗಳನ್ನು ಓದ್ರಿ, ಪಾಠ ಮಾಡ್ಕೋರಿ, ಆ ಪ್ರಕಾರ ನೀವು ವಚನಗಳ ಪ್ರಕಾರ ನೀವು ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಬೇಗ ಅರ್ಥ ಆಗಂಗಿಲ್ಲ. ಅದೇ ಒಂದು ಸಿನಿಮಾ ಮುಖಾಂತರ ಕೊಟ್ಟಾಗ ಬಹಳ ಬೇಗ ಅರ್ಥ ಆಗ್ತದೆ. ಅಕ್ಕ ಮಹಾದೇವಿ ಯಾರಿದ್ರು, ಅವ್ರ ಜೀವನ ಚರಿತ್ರೆ ಹೇಗಿತ್ತು, ಏನೆಲ್ಲ ಸಂದೇಶವನ್ನ ಈ ನಾಡಿಗೆ ಅಕ್ಕ ಮಹಾದೇವಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂಥ ಚಿತ್ರ, ಒಂದು ಸಾಮಾಜಿಕ ಚಿತ್ರ. ಅದನ್ನ ತಾವೆಲ್ಲ ನೋಡ್ಬೇಕು. ಬರೀ ನೋಡೋದಷ್ಟೇ. ಇವತ್ತು ಅವ್ರು ಕಾಲೇಜಿಗೆ ಬಂದು ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನೋ ಬಂದು ಹೇಳಿದ್ರು, ಒಂದಿಷ್ಟು ಕ್ಲಿಪ್ ತೋರಿಸಿದ್ರು, ನಾವು ಹೋಗಿ ಸಿನಿಮಾ ನೋಡ್ಬೇಕು ಅಂತ ಅಷ್ಟೇ ಅಲ್ಲ. ನೀವು ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ತಂದೆ ತಾಯಿಗೆ ಕನ್ವಿನ್ಸ್ ಮಾಡ್ರಿ, ಇಲ್ಲ ಪಪ್ಪ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇದ್ದಾರೆ, ಸೀನಿಯರ್ ವಿದ್ಯಾರ್ಥಿ ಇದ್ದಾರೆ, ಅವರೇ ಆಕ್ಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲೇಜಲ್ಲಿ ನೋಡ್ಲಿಕ್ಕೆ ಹೇಳಿದ್ದಾರೆ. ನೀವು ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರ್ಯಾರಿದೆ ಎಲ್ಲ ಕಲ್ತ್ಕೊಂಡು ಕುಟುಂಬ ಸಮೇತ ಅವ್ರು ನೋಡ್ತಕ್ಕಂಥ ಸಿನಿಮಾ. ಅದರಲ್ಲೇನು ಯಾವುದೋ ಬೇರೆ ಬೇರೆ ಸೀನ್ಗಳಿದ್ದಾವೆ, ಅದು ನೋಡಿ ನಮ್ಮ ಮನಸ್ಸು ಕೆಡ್ತದೆ ಅಂತಕ್ಕಂಥದ್ದೇನಿಲ್ಲ. ಬಹಳ ಉತ್ತಮವಾದಂಥ ಚಿತ್ರ, ಪ್ರತಿಯೊಬ್ಬರು ನೋಡಲೇಬೇಕಾದಂಥದ್ದು. ನೀವು ನೋಡಿ, ಬೆಂಗಳೂರಲ್ಲಿ ಬೇರೆ ಯಾರೋ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ನಮ್ಮ ಬೀದರ್ನವರೇ ಮಾಡಿದ್ದಾರೆ, ನಾವ್ಯಾಕೆ ಸಪೋರ್ಟ್ ಮಾಡಬಾರ್ದು?
ಅದರಲ್ಲೂ ನಿಮಗೆ ವಿಶೇಷ ಅಂತಂದ್ರೇನು, ನಟಿಯಾಗಿರ್ತಕ್ಕಂಥವ್ರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ, ಆ ನಟಿಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಆ ಸಿನಿಮಾನು ಮಾಡಿರ್ತಕ್ಕಂಥವ್ರು ನಮ್ಮ ಬೀದರ್ನವರೇ, ಅವರಿಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ನಮ್ಮವರು ಬೆಳೆದ್ರೆ ನಾವು ಖುಷಿ ಪಡಬೇಕು. ನಮ್ಮ ಕಾಲೇಜಿನವರಿರಲಿ, ನಮ್ಮ ಬೀದರ್ನವರಿರಲಿ, ನಮ್ಮ ಊರಿನವರು ಬೆಳೆದ್ರು ಅಂತಂದ್ರೆ, ಬಹಳ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದ್ರು ಅಂತಂದ್ರೆ ಅದು ನಾವು ಖುಷಿ ಪಡ್ತಕ್ಕಂಥ ವಿಚಾರ. ಅಂತಹ ಒಂದು ಸಂದರ್ಭ ಇವತ್ತು ನಮಗೆ ಕೂಡಿ ಬಂದಿದೆ. ಆಮೇಲೆ ನಿಮಗೆ ಈಗ ಈ ಸದ್ಯಕ್ಕೆ ಯಾರಿಗೂ ಈ ಎಕ್ಸಾಮಿನ ಪ್ರೆಷರ್ ಕೂಡ ಇಲ್ಲ. ಈ ಸದ್ಯಕ್ಕೆ ಈ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಒಂದಿನ ಅವು ಸಿನಿಮಾ ನೋಡಿದ್ರು ಏನು ತೊಂದರೆ ಇಲ್ಲ. 2ನೇ ತಾರೀಕು ಸಪ್ನ ಮಲ್ಟಿಪ್ಲೆಕ್ಸ್ ಅಲ್ಲಿ ಅದು ಬಿಡುಗಡೆ ಆಗ್ತದೆ. 2ನೇ ತಾರೀಕು 3ನೇ ತಾರೀಕು ನಿಮ್ಗೆ ಯಾವಾಗ ಅನುಕೂಲ ಇರ್ತದೆ ಆ ಟೈಮಲ್ಲಿ ಹೋಗಿ ಆ ಸಿನಿಮಾವನ್ನ ನೋಡಿ ಅವರಿಗೂ ಶುಭ ಕೋರ್ರಿ. ನಮ್ಮ ಜನ ಬೆಳೆದ್ರು ಅಂತಂದ್ರೆ ನಾವು ಖುಷಿ ಪಡೋಣ, ಅವ್ರ ಜೊತೆ ನಾವು ಬೆಳೆಯೋಣ ಅಂತಕ್ಕಂಥದ್ದು. ನಿಮ್ಗೆಲ್ರಿಗೂ ಒಂದು ಪ್ರೋತ್ಸಾಹ ಏನು ಅಂತಂದ್ರೆ, ಈಗ ಕೇಳ್ತಿದ್ರು ನಾವು ಆ ರೀತಿಯ ಸಾಧನೆ ಮಾಡಿದ್ರೆ ನಮ್ಮ ಕಾಲೇಜಿಗೆ ಕರೆಸ್ತೀರಾ ಅಂತ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸುಲಕ್ಷ ಅವ್ರು ಸಾಧನೆ ಮಾಡಿದಾರೆ ಅಂತಾರೆ, ಪದೇ ನಾವು ಕಾಲೇಜಿಗೆ ಕರೆಸ್ತಾ ಇದ್ವಿ, ಬರ್ರಿ ಅಂತ ಹೇಳ್ಬಿಟ್ಟು. ನಾಳೆ ನೀವು ಸಾಧನೆ ಮಾಡಿ ನೀವು ಕರೆಸ್ತೀವಿ ನಾವು, ನೀವು ಮತ್ತೊಬ್ಬರಿಗೆ ಮಾಡೋಲಾಗಬಹುದು ಆ ರೀತಿ. ಸೊ ಆ ರೀತಿಯ ಒಂದು ಸಿನಿಮಾವನ್ನ ನೋಡ್ಲಿಕ್ಕೆ ತಮ್ಗೆಲ್ರಿಗೂ ಓಪನ್ ಆಗಿ ಒಂದು ಆಹ್ವಾನವನ್ನು ಕೊಡ್ತಾ, ಶತಮಾನದ ಮಹಿಳಾ ಮುಕುಟಮಣಿ ಜಗನ್ಮಾತೆ ಅಕ್ಕಮಹಾದೇವಿ ಕುರಿತು ನಮ್ಮ ಬೀದರ್ನವರೇ ಆಗಿರ್ತಕ್ಕಂಥ ನಟ, ನಿರ್ದೇಶಕ, ನಿರ್ಮಾಪಕ BJ ವಿಷ್ಣುಕಾಂತ್ ಅವರು ನಿರ್ಮಿಸಿರ್ತಕ್ಕಂಥ ಜಗನ್ಮಾತೆ ಅಕ್ಕಮಹಾದೇವಿ ಸಿನಿಮಾ ಜನವರಿ 2ನೇ ತಾರೀಕಿನಂದು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಅಕ್ಕಮಹಾದೇವಿ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಸುಲಕ್ಷಾ ಅವರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ನಮಗೆ ಆ ಹೆಮ್ಮೆಯ ವಿಷಯ. ನಮ್ಮ ವಿದ್ಯಾರ್ಥಿನಿ ರಾಜ್ಯದ ಚಿತ್ರರಂಗದಲ್ಲಿ ಮಿಂಚ್ತಾ ಇರತಕ್ಕಂಥದ್ದು ಒಂದು ಸಂತೋಷ ಕೊಡ್ತಕ್ಕಂಥ ವಿಚಾರ. ಇವತ್ತು ಆ ಸಿನಿಮಾದ ಪ್ರಮೋಷನಿಗೋಸ್ಕರ ಚಿತ್ರತಂಡ ನಮ್ಮ ಕಾಲೇಜಿಗೆ ಭೇಟಿಯನ್ನು ನೀಡಿದೆ. ಆ ಚಿತ್ರ ಯಶಸ್ವಿಯಾಗಲಿ, ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ 100ಕ್ಕೂ ಅಧಿಕ ದಿನ ಓಡಲಿ ಅಂತಕ್ಕಂಥ ಆಶಯವನ್ನು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ವಿದ್ಯಾರ್ಥಿಗಳು ನಾವು ಅದನ್ನು ಶುಭ ಹಾರೈಸ್ತಾ ಇದ್ದೇವೆ. ನಮಸ್ಕಾರ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೀದರಲ್ಲಿ ಇವತ್ತು ಅಕ್ಕಮಹಾದೇವಿ ಅವರನ್ನು ಕುರಿತು ಒಂದು ಚಲನಚಿತ್ರ ಶ್ರೀ ವಿಷ್ಣುಕಾಂತ್ ಸರ್ ಈಗಾಗಲೇ ಪ್ರೊಡ್ಯೂಸ್, ಡೈರೆಕ್ಟ್ ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಸುಲಕ್ಷಾ ಕೈರಾ ಅವಳು ಅಕ್ಕಮಹಾದೇವಿ ಲೀಡ್ ರೋಲ್ ಮಾಡಿದ್ದಾಳೆ. ಹೀಗಾಗಿ ಇದು ನಮಗೆಲ್ಲರಿಗೂ ಒಂದು ಹೆಮ್ಮೆ ವಿಷಯ. ಹೀಗಾಗಿ ನಾವು ಎಲ್ಲರಿಗೂ ಆ ಚಲನಚಿತ್ರ ಇಡೀ ಕರ್ನಾಟಕದಾದ್ಯಂತ ಒಂದು ಒಳ್ಳೆಯ ಹೆಸರು ತರಲಿ, ಒಳ್ಳೆ ಸುದೀರ್ಘವಾಗಿ ನಡೀಲಿ ಮತ್ತು ಎಲ್ಲರಿಗೂ ಅಕ್ಕಮಹಾದೇವಿ ಕುರಿತು ಎಲ್ಲರಿಗೂ ಒಂದು ಒಳ್ಳೆಯ ವಿಚಾರ ಬರಲಿ ಅಂತ ಹಾರೈಸ್ತಾ ಅವರಿಗೆ ಇನ್ನೊಮ್ಮೆ ಶುಭಾಶಯಗಳು. ನನ್ನ ಹೆಸರು ಅರುಣ್ ಮೊಕಾಶಿ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ನಾನು ಎಲೆಕ್ಟ್ರಾನಿಕ್ಸ್ ಲೆಕ್ಚರರ್ ಆಗಿದ್ದೇನೆ.